ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಾಯಿತು, ಇವತ್ತಲ್ಲ ಒಂದು 2-3 ಡೇಸಿಂದ, ಅಂದರೆ ಇಷ್ಟು ದಿನದಿಂದ ನಾನು ಓಡಾಡ್ತಾನೆ ಇದ್ದೀನಿ. ಊರಿಗೆ ಹೋಗು ಬಾ, ಆಮೇಲೆ ಈಗ ನಮ್ಮ ಆಂಟಿ ಮನೆ ಕೂಡ ಹೋಗಿದ್ದೆ. ಕ್ಲೀನಿಂಗ್ ಅಂತೂ ಮಾಡೇ ಇರಲಿಲ್ಲ. ಕಿಚನ್ ಸಮ್ಮರ್ ಹಾಲಿಡೇಸ್ ಶುರು ಆದಾಗಲಿಂದ ಕಿಚನ್ ಆಗಲಿ ದೇವ್ರ ಕೋಣೆ ಆಗಲಿ ನಾನು ಕ್ಲೀನಿಂಗ್ ಮಾಡಿರಲಿಲ್ಲ. ಅದಕ್ಕೂ ಏನೋ ಕಾಕ್ರೋಚ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಅದೂ ಮೊದಲೆಲ್ಲ ಸಣ್ಣ ಸಣ್ಣ ಕಾಕ್ರೋಚ್ ಇರ್ತಾಯಿತ್ತು, ಈಗ ದಪ್ಪ ಕಾಕ್ರೋಚು. ನನಗೆ ಅದು ನೋಡಿದ್ರೆ ಭಯನೂ ಆಗುತ್ತೆ. ಅದರ ಜೊತೆ ಒಂಥರ ಕಿಚನಲ್ಲಿ ಎಸ್ಪೆಷಲಿ ಓಡಾಡ್ತಾ ಇದ್ರಂತೂ ನನಗೆ ಮೊದಲು ಅದನ್ನು ಕ್ಲಿಯರ್ ಮಾಡಬೇಕು ಅನಿಸುತ್ತೆ. ಅದಕ್ಕೆ 2-3 ದಿನದಿಂದನೂ ಅದಕ್ಕೆ ಕಾಕ್ರೋಚಸ್ದು ಲಕ್ಷ್ಮಣ ರೇಖೆ ಬರುತ್ತಲ್ವ, ಅದು ಎಳಿತಾ ಇದ್ದೀನಿ. ಅದು ಸಣ್ಣ ಕಾಕ್ರೋಚ್ ಆದರೆ ಬೇಗ ಸತ್ತೋಗುತ್ತೆ, ಒಂದೇ ದಿನದಲ್ಲಿ ಎಲ್ಲನೂ ಹೊರಗಡೆ ಬಂದ ತಕ್ಷಣವೇ ಅದು ಸತ್ತೋಗುತ್ತೆ. ಇದು ದಪ್ಪ ಕಾಕ್ರೋಚ್ ಅಲ್ವಾ, ಅದು ಸಾಯ್ತಾನೇ ಇಲ್ಲ. ಅದೇನು ಹೊರಗಡೆ ಬರ್ತಾ ಇಲ್ವಾ ಅಥವಾ ಅದು ಅದ್ರ ಮೇಲೆ ಕೆಲಸ ಮಾಡ್ತಾ ಇಲ್ವಾ ಗೊತ್ತಿಲ್ಲ, ಔಷಧಿ ಅದರದ್ದು. ನನಗಂತೂ ಸಾಕಾಗ್ಬಿಟ್ಟು ಇವತ್ತು ಬೆಳಿಗ್ಗೆ ನನಗೆ 5 ಗಂಟೆಗೆ ಎಚ್ಚರ ಆಯಿತು. ಎಚ್ಚರ ಆದಾಗ ನೋಡ್ತೀನಿ ಒಂದು ಕಾಕ್ರೋಚ್ ಬಂದಿಲ್ಲ ಹೊರಗಡೆ. ಅಷ್ಟೊಂದೆಲ್ಲನೂ ಎಲ್ಲ ಕಡೆನೂ ಔಷಧಿ ಹಾಕಿಬಿಟ್ಟಿದ್ದೀನಿ. ಅದಕ್ಕೆ ಏನು ಮಾಡಿದೆ, ಕಿಚನ್ ಎಲ್ಲನೂ ಕ್ಯಾಬಿನೆಟ್ ಕೆಳಗಡೆ, ಎಸ್ಪೆಷಲಿ ಈ ಕಾರ್ನರ್ದು ಈ ಸಿಂಕ್ ಇದೆ ಅಲ್ವಾ, ಸಿಂಕ್ ಕೆಳಗಡೆ ಏನು ಎಲ್ ಶೇಪಲ್ಲಿ ಒಂದು ಇದೆ ಅಲ್ವಾ, ಅದು ಫುಲ್ ಸಾಮಾನು ತೆಗೆದು ಹೊರಗಡೆ ಇಟ್ಬಿಟ್ಟೆ. ಹೊರಗಡೆ ಇಟ್ಟು ಗುಡಿಸಿದ್ದೀನಿ. 2 ಕಾಕ್ರೋಚಸ್ನ ಸಾಯಿಸ್ಬಿಟ್ಟಿದ್ದೀನಿ. ಆದರೆ ಇನ್ನು ಒಂದು ಸ್ನೇಹಿತರೆ, ಹೊಡಿಯೋಕ್ಕೆ ನನ್ನ ಹತ್ರ ಏನೂ ಇರಲಿಲ್ಲ ಆವಾಗ. ಇಲ್ಲಿ ಒಂದು ಪ್ಯಾಕೆಟ್ ಇತ್ತು, ಪ್ಯಾಕ್ ತಂದಿತ್ತು. ಅದನ್ನು ತಂದುಬಿಟ್ಟು ಅದರೊಳಗಡೆ ಏನಾದರೂ ಕಾಕ್ರೋಚ್ ಇರುತ್ತೆ ಅಂದ್ಕೊಂಡು ಬಾಲ್ಕನಿಗೆ ಬಂದು ಖಾಲಿ ಮಾಡಿದೆ. ಅದ್ರ ಜೊತೆ ಚಪ್ಪಲ್ ತೊಗೊಂಡು ಇಟ್ಕೊಂಡಿದ್ದೆ ಪಕ್ಕ, ಬಂದರೆ ಹೊಡಿಯೋಣ ಅಂತ ಹೇಳಿಬಿಟ್ಟು. ಅದನ್ನು ಇಲ್ಲೇ ಬಿಟ್ಬಿಟ್ಟು ಕಿಚನಿಗೆ ಬಂದು ಇನ್ನು ಮತ್ತೆ ತೆಗೆಯೋದಕ್ಕೆ ಹೋದೆ. ಅಲ್ಲಿ ಒಂದು ಕಾಣಿಸ್ಕೊಳ್ತು, ನನಗೇನೂ ಸಿಗಲಿಲ್ಲ ಹೊಡಿಯೋದಕ್ಕೆ. ಅದು ತಪ್ಪಿಸ್ಕೊಂಡು ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅದು ಹೇಗೆ ಗೊತ್ತಾ, ಈಗ ಇದು ಸಿಂಕ್ ಇರುತ್ತಲ್ವ ಮೇಲ್ಗಡೆ, ಅಲ್ಲಿ ಓಪನ್ ಮಾಡಿರ್ತಾರೆ, ಅಲ್ಲಿ ಸೇರ್ಕೊಂಡಿರಬೇಕು. ಅದು ಹೊರಗಡೆ ಬರ್ತಾನೆ ಇಲ್ಲ. ನನ್ನ ಮನೇಲಿ ಹಿಟ್ಟಿದೆ ಅಂದ್ಕೊಂಡೆ, ಹಿಟ್ಟು ಕೂಡ ಖಾಲಿ ಆಗಿದೆ. ಸೊ ಇವತ್ತು ಅದನ್ನು ತಂದು ಹೊಡಿಬೇಕು. ರಾಜೇಶ್ಗೆ ಹೇಳಿದ್ದೀನಿ, ತಂದು ಹೊಡೀರಿ, ನಾಳೆ ಅದು ಸತ್ತಿರೋದು ನೋಡ್ಬಿಟ್ಟೇ ನೀವು ಸಾಮಾನೆಲ್ಲ ಒಳಗಡೆ ಇಡಬೇಕು ಅಂತ. ಅಂದರೆ ಯಾಕೆ ಅವ್ರಿಗೆ ಹೇಳಿದ್ದೀನಿ ಅಂದರೆ, ಇವತ್ತು ನಾನು ನನ್ನ ಕಸಿನ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ರಾಮನಗರಕ್ಕೆ ಹೋಗಿದ್ದು ನಮ್ಮ ಆಂಟಿ ಮನೇಲಿ ಅವಳು ಸಿಗ್ತಾಳೆ, ನಮ್ಮ ಆಂಟಿ ಮನೆಗೂ ಹೋದಂಗಾಗುತ್ತೆ ಆ್ಯಂಡ್ ಅವಳ ಜೊತೆನೂ ಇದ್ದಂಗಾಗುತ್ತೆ ಅಂತ ಹೇಳಿಬಿಟ್ಟು. ಅದರ ಜೊತೆ ನನ್ನದು ಒಂದು ಮೇನ್ ಇಂಪಾರ್ಟೆಂಟ್ ಕೆಲಸ ಇತ್ತು. ಅದಂದರೆ ಒಂದು ಬ್ಲೌಸ್ನ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಬೇಕಿತ್ತು. ಅಂದರೆ ಅವಳೀಗ ಶುರು ಮಾಡಿದ್ದಾಳೆ, ತೋರಿಸ್ದೆ ಅಲ್ವಾ, ಅವಳು ಬ್ಲೌಸಿಗೆ ಮಾಡ್ಕೊಳ್ತಾ ಇದ್ಲು. ನಾನು ನಂದು ತೊಗೊಂಡೋಗಿದ್ದೆ, ಅದರಲ್ಲಿ ಮಟೀರಿಯಲ್ ಸಿಗಲಿಲ್ಲ. ಅದಕ್ಕೆ ಕಾರಣದಿಂದಾಗಿ ಈಗ ನಾನು ಅವಳ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅವಾಗ ಮಟೀರಿಯಲ್ ಸಿಕ್ಕಿದೆ. ಸೊ ಅಲ್ಲೇ ಕುತ್ಕೊಂಡು ಮಾಡ್ತೀನಿ ಬಾ ಅಕ್ಕ ಅಂತ ಹೇಳಿದ್ಲು. ಅದಕ್ಕೆ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸ್ಕೂಲ್ ಕೂಡ ಶುರು ಆಗ್ತಾ ಇದೆ. ಆಮೇಲೆ ಸಾನುಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಸೇರಿಸಿದ್ದೀವಿ. ಸೊ ಅದು ಕೂಡ ಶುರು ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲೇ. ಅದ್ರ ಮುಂಚೆ ಹೋಗಿ ಬರೋಣ ಅಂತ ಇವತ್ತು ಡಿಸೈಡ್ ಮಾಡಿ ಹೊರಟಿದ್ದೀನಿ ಸ್ನೇಹಿತರೆ. ನೋಡಿ, ಕಿಚನ್ ಫುಲ್ಲು ಎಲ್ಲ ಶೆಲ್ಫ್ ಫುಲ್ಲು ಕವರ್ ಆಗಿಬಿಟ್ಟಿದೆ. ಕೆಳಗಡೆನೂ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಒಂಥರ ಡೀಪ್ ಕ್ಲೀನಿಂಗು. ಅದು ನಾನು ಅವಾಗವಾಗಲೇ ಕ್ಲೀನ್ ಮಾಡಿ ಒಳಗಡೆ ಇಟ್ಬಿಡ್ತಿದ್ದೆ. ಆದರೆ ಇವತ್ತು ಅದು ಆ ಕಾಕ್ರೋಚ್ ನಂಗೆ ಸಿಕ್ಕಿದ ಮೇಲೇ ನಾನು ಅದನ್ನು ಈ ಸಾಮಾನೆಲ್ಲ ಒಳಗಡೆ ಇಡೋದಿಲ್ಲ. ಅಂದರೆ ಅದು ಇಲ್ಲೇ ಹೆಂಗಿದ್ರು ನಾನು ಹೋದ್ಮೇಲೆ ರಾಜೇಶ್ ಅಡುಗೆ ಏನೂ ಮಾಡ್ಕೊಳ್ಳೋದಿಲ್ಲ. ಇವತ್ತು ವೀಕ್ ಡೇ ಬೇರೆ, ಅವ್ರು ಫುಲ್ಲು ಬ್ಯುಸಿ ಇರ್ತಾರೆ. ಅದಕ್ಕೆ ಇವಾಗ ಮಧ್ಯಾಹ್ನಕ್ಕೆ ರಾತ್ರಿಗೆ ಎಲ್ಲನೂ ಅಡುಗೆ ಮಾಡಿ ಇಟ್ಬಿಟ್ಟು ನಾಳೆಗೂ ಸ್ವಲ್ಪ ಪ್ಲ್ಯಾನ್ ಮಾಡಿ ಇಟ್ಬಿಟ್ಟು ನಾನೇ ಹೋಗೋಣ ಅಂತ ಇದ್ದೀನಿ. ಸೊ ಇಟ್ ಟೇಕ್ಸ್ ಟೈಮ್. ಸ್ನೇಹಿತರೆ, ಈಗ ಟೈಮ್ ಬಂದು 5:15. ನಾನು ಮನೆ ಬಿಟ್ಟಾಗ ಆಲ್ಮೋಸ್ಟ್ 4 ಅಂತ ಅಂದ್ಕೊಳ್ಳಿ. ಇಲ್ಲಿ ಬರೋದಕ್ಕೆ ತುಂಬಾ ಟ್ರಾಫಿಕ್. ಎಲ್ಲಿ ಗೊತ್ತಾ, KR ಪುರಮ್, ಟಿನ್ ಫ್ಯಾಕ್ಟ್ರಿ ಎಲ್ಲ ದಾಟಿ ಬರಬೇಕಾ. ಸಖತ್ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಇಷ್ಟೊತ್ತಿಗೆ ಬಂದಿದ್ದೀವಿ ನೋಡಿ. ಅಯ್ಯೋ, ಪೆಟ್ಟು ಹಾಕ್ಬಿಟ್ಟಿದಾರಲ್ಲಪ್ಪ ನಮ್ಮ ಸಾನು. ಪೆಟ್ಟು ಸಾನುಗೆ ಪೆಟ್ಟು. ಹಾಂ, ಶೀ ಸೆಡ್ 3rd floor. ಡೋಂಟ್ ನೋ ವೈ. ಬನ್ನಿ ನೋಡೋಣ. ಏನಿದು ಗ್ರೌಂಡ್ ಫ್ಲೋರ್ ಅಂತ ಹೇಳಿತ್ತಲ್ವಾ ನೆನಪು? 1st ಫ್ಲೋರು ಅಲ್ವಾ? 3rd floor. ಬಾ, ಇರಲಿ ಬಿಡು. ಕಮ್. ಸಾನು ಏನೋ ಕೇಳ್ತಾ ಇದ್ಲು ನಂಗೆ ಆಟೋಲ್ಲಿ ಬರಬೇಕಾದ್ರೆ. ಮಾರಿಲ್ಲ ಬಂದು
ಈಗ ಬಂದಿದ್ದೀವಿ ಜ್ಯೋತಿ ಮನೆಗೆ. ಅವಳು ಮೊದಲು ಬೇರೆ ಮನೇಲಿದ್ಲು, ಇವಾಗ ರೀಸೆಂಟಾಗಿ ಎಷ್ಟು ದಿನ ಐತೆ, 2 ಮಂತ್ಸಲ್ಲಿ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಅದಕ್ಕೆ ಸಾನು ಕೇಳ್ತಾ ಇದ್ದಾಳೆ, ಮಮ್ಮ ಮನೆ ಚೇಂಜ್ ಮಾಡಿದ್ರಾ ಅಥವಾ ಅಪಾರ್ಟ್ಮೆಂಟೇ ಚೇಂಜ್ ಮಾಡಿದ್ರಾ ಅಂತ. ಅದಕ್ಕೆ ನಾನು ಅಂದೆ ಮನೆಯೇ ಫುಲ್ ಅಪಾರ್ಟ್ಮೆಂಟಿಗೆ ಹೋಗಿದ್ದಾರೆ ಸೋನಾ ಅಂತ. ಹಾಗಿದ್ರೆ ಯಾಕೆ ಗೃಹ ಪ್ರವೇಶ ಮಾಡಲಿಲ್ಲ? ಮಾಡಿದ್ರು ಸೋನಾ, ಹಾಗಾದ್ರೆ ಯಾರು ನಮಗೆ ಕರ್ತಿಲ್ಲ? ಯಾರು ಎಲ್ಲೂ ಮಕ್ಕಳು ಯಾರೂ ಇಲ್ವಲ್ಲೇ? ಹಾಂ ಟ್ಯೂಷನ್ ಫೋನ್ ಮಾಡಿದ್ಯಾ? ಅವ್ನು ಟ್ಯೂಷನ್ ಬಿಡ್ಬೇಕಾದ್ರೆ ನಿಮ್ಮ ಅಕ್ಕ ಬರ್ತಾ ಇದಾರ, ಸಾನುದಿದಿ ಬರ್ತಾಳ, ಸಾನುದಿದಿ ಏನು ಬರಲ್ಲ, ನಮ್ಮ ಅಕ್ಕ ಮಾತ್ರ ಬರ್ತಾಳೆ. ಹಾಂ ಹೌದಾ ಅಂದ್ಬಿಟ್ಟು ಬರೋದಿಲ್ಲ, ಸುಮ್ಮನೆ ಏನೋ ಫೋನ್ ಮಾಡೋಳೆ ಅನ್ಬೇಕಿತ್ತು. ಅವನಿಗೆ ಗೊತ್ತಾಗ್ಬಿಡ್ತು ಮಾತಾಡ್ಬೇಕಾದ್ರೆ. ಓ ಕೆಲಸ ನಡೀತಾ ಇದೆ? ಇಲ್ಲ ಏನೋ ಮಾಡ್ತಾ ಇದ್ದಾನೆ. ಇಲ್ಲ ಎಲ್ಲ ಆಗಿದೆ, ಈ ಥರ ಚಿಕ್ಕ ಪುಟ್ಟ. ಓಹ್ ಪ್ಲ್ಯಾಂಟ್ ಹಿಡ್ಕೊಂಡು ಬಿಟ್ಟವಳಲ್ಲಪ್ಪೋ. ನಾನು ಪ್ಲ್ಯಾಂಟ್ ಥರನ ಗಿಫ್ಟ್ಗೆ ಅಂದ್ಕೊಂಡೆ. ಆಮೇಲೆ ಅಯ್ಯೋ ನಮ್ಮ ಹುಡುಗಿ ನೋಡ್ಕೊಳ್ಳೋದಿಲ್ಲ, ಹೊಟ್ಟೋಗಿರ್ತಾಳೆ. ನೋಡ್ಕೊಳ್ಳಲ್ಲ, ಇವ್ರು ನೋಡ್ಕೊಳ್ಳೋದು. ಆದರೂ ಇದು ನೋಡು ಡಲ್ ಆಗಿಬಿಟ್ಟಿದೆ, ಸ್ವಲ್ಪ ಬಿಸಿಲಲ್ಲಿಡು. ಇಲ್ಲ ನೀರು ಹಾಕಿಲ್ಲ ಅನ್ಸುತ್ತೆ, ತುಂಬ ದಿನ ಆಯಿತು. ಓ ಇಲ್ಲ 3 ರೂಮ್ ಇದೆ ಅಲ್ವಾ, ಆದ್ರೂ ಹೊರಗಡೆ ಇಟ್ಕೊಬಿಟ್ಟಿದ್ಯಾ ಈ ಸಾರಿ? ಕಾ ಹಸ ಇದ್ರಲ್ಲಿ. ಹಲೋ ದೇವಿಶಾ, काय करत होता दोघं बी? हां दक्षित हाय बोल रे. कुठे अब्बू? अब्बू गेलं की कुठं? इथं बोलत ना अब्बू. आणि जर्रा आहे ना मग सोड सोड. कुठे थांब. दुःखच निघून गेलं की. तू ब्रेव, तू त्याला निघून गेलं. अय्यो तू त्याच्यान ब्रेव तू. ಸಂಭ್ರಮ ಸಂಭ್ರಮ ನೋಡಿ ಇಬ್ಬರದು ಮಕ್ಕಳದು. ಹಾಂ ನಾವು ಇದ್ದಾಗಲೇ ಹೇಳಿದ್ನಲ್ಲ. ಓ ಅದಕ್ಕೆ ನಾನು ಬ್ರೇವ್ ಅಂದಿದ್ದಕ್ಕೆ ನೀನು ಎಕ್ಸಾಂಪಲ್ ಕೊಡ್ತಿದ್ಯೋ? ಓ ಹಿ ವಾಸ್ ಮಿಸ್ಸಿಂಗ್ ಹರ್. ಹ್ಞೂ ಏನಾಯಿತು, ರಾಮನಗರದಲ್ಲಿ ನಾವು ಇದ್ವಲ್ವಾ, ಮಾರನೇ ದಿನಾನೇ ಅಳಕ್ಕೆ ಶುರು ಮಾಡಿಬಿಟ್ಟ ನಮ್ಮ ಹುಡುಗ. ನಾನು ಹೋಗಬೇಕು, ನಂಗೆ ಕರ್ಕೊಂಡೋಗಿ ಪಪ್ಪ ಬನ್ನಿ. ಯಾಕೆ ಯಾಕೆ ಅಂತ ತುಂಬ ಯೋಚನೆ ಮಾಡಿದ್ವಿ. ಆಮೇಲೆ ಗೊತ್ತಾಯಿತು ದಕ್ಷಿತ್ ವಾಸ್ ಮಿಸ್ಸಿಂಗ್ ದಿವಿಶಾ. ನೀನಿಲ್ಲ ಅಂದ್ಬಿಟ್ಟು ಅಳ್ತಾ ಇದ್ದ. ಹಾಗಿದ್ರೆ ನೀನು ಬಂದ್ಬಿಡ್ಬೇಕಿತ್ತು ರಾಮನಗರಕ್ಕೆ, ಅವ್ರ ಅಜ್ಜಿ ಮನೆಗೆ. ಇಬ್ಬರು ಅಲ್ಲೇ ಆಟಾಡ್ಕೊಂಡಿರ್ಬೋದಿತ್ತ. ಸೊ ದಿವಿಶಾ ಆ್ಯಂಡ್ ದಕ್ಷಿತ್ ಆರ್ ಬೆಸ್ಟ್ ಫ್ರೆಂಡ್ಸ್. ಆ್ಯಕ್ಚುಲಿ ದಿವಿಶಾ ಈಸ್ ದಕ್ಷಿತ್ಸ್ ಕಸಿನ್ ಅಲ್ವಾ? ಅಕ್ಕ ಆಗಬೇಕಾ ತಂಗಿ ಆಗಬೇಕಾ? ಯು ವಿಲ್ ಡೂ ಫೈಟಿಂಗ್. ವೈ? ಯೋರ್ ಬ್ರದರ್, ಬಿಗ್ ಬ್ರದರ್, you Divisha, all 3 do fighting. You fight with him or he'll fight with you? We'll both fight. You both. ಯಾರು ಕಡಿಮೆ ಇಲ್ಲ, ಯಾರು ಹೆಚ್ಚಿಗೆ ಇಲ್ಲ, ಇಬ್ಬರು ಒಂದೇ ಥರ. ಓಕೆ ಎಂಜಾಯ್. ಅವರಿಬ್ರು ಎಷ್ಟು ಫೈಟಿಂಗ್ ಮಾಡ್ತಾರೆ ಅಷ್ಟೇ ಬಿಟ್ಟಿರಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ಟಾರ್ಟ್ ಮಾಡ್ತಾರಕ್ಕ. ಇವಾಗ ಮೇಲ್ ಕೆಳಗಡೆ ಬೇರೆ ಇದೀವಾ, ಎದ್ದಿದ ತಕ್ಷಣ ಹೋದ್ರೆ ರಾತ್ರಿ ನಿಮ್ಗೆ 11 ಅಲ್ಲ 12 ವರೆಗೂ ಬಿಡು ಆಟ ಆಡ್ತಾನೆ. ಸೊ ಜ್ಯೋತಿ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತಂದಿಟ್ಕೊಂಡಿದ್ದಾರೆ. ಇವಾಗ ತಂದ್ಲಂತೆ ಮಗನಿಗೆ ಟ್ಯೂಷನಿಗೆ ಬಿಟ್ಬಿಟ್ಟು ಬರಬೇಕಾದ್ರೆ ತೊಗೊಂಡು ಬಂದು ಕ್ಲೀನ್ ಮಾಡ್ತಾ ಇದ್ದಾಳೆ. ಈಗ ಮತ್ತೆ ಹೋಗ್ಬಿಟ್ಟು ಕರ್ಕೊಂಡು ಬರಬೇಕು. ಸೊ ಏನೇನು ರೆಸಿಪಿ ಮಾಡ್ತೀಯಾ ಅಂತ ಕೇಳ್ತಾ ಇದ್ದೀನಿ. 3 ಥರ ತೆಗ್ದಿಟ್ಟವಳೆ. ಈಗ 4 ಆಗೋಯ್ತು. 3 ಹೋಗಿ 4 ಆಯಿತು. 4 ಮಾಡಬೇಕೀಗ. ರಾಮನಗರಕ್ಕೆ ಹೋದಾಗ ಸಖತ್ ಶಕೆ ಆಗ್ತಾಯಿತ್ತು. ಇಲ್ಲಿ ಅಷ್ಟೊಂದು ಶಕೆ ಇಲ್ಲ. ಮೇ ಬಿ ಮೇಲ್ಗಡೆ ಮನೆ ಇದೆ ಅಂತ. ಇನ್ನೂ ಒಂದು ರೀಸನ್ನು ಇವಳು ಹೇಳ್ತಾ ಇದ್ದಿದ್ದ ಪ್ರಕಾರ ಅಲ್ಲಿ ಬಂಡೆಗಳು ಜಾಸ್ತಿ. ನಾನು ತೋರಿಸಿದ್ದೆ ಅಲ್ವಾ, ಅದರದ್ದು ಬಿಸಿ ತುಂಬಾ ಆಗುತ್ತೆ ಅಲ್ಲಿ ಅಂತ ಹೇಳ್ತಾ ಇದ್ದಿದ್ದು. ಸದ್ಯಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡೋಣ ಬಂದ ತಕ್ಷಣ ಅಂತ ಬೇರೆದು ತೆಳ್ಳಕ್ಕಿರೋದು ತೊಗೊಂಡು ಬಂದಿದ್ದೆ. ಅದಕ್ಕೆ ಹೇಳ್ತಾ ಇದ್ದೀನಿ
ಸದ್ಯ ಕಣೆ ಇನ್ನೂ ಮಾಡಬೇಕು ಅನ್ನಿಸ್ಲಿಲ್ಲ, ನಿಂತಿದ್ದೀನಿ ಶಕೆ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈಗ ಡ್ರೆಸ್ ಚೇಂಜ್ ಮಾಡಿ ಬರೋಣ. ಸ್ವಲ್ಪ ಕುಕ್ಕಿಂಗಲ್ಲಿ 4 ರೆಸಿಪಿ ಮಾಡಬೇಕು, ಹೆಲ್ಪ್ ಮಾಡೋಣ. ಯಾರಿಗಪ್ಪ ತೆಗಿಯಕ್ಕೆ ಬರಲ್ಲ, ತೆಗೆದುಕೊಡ್ತಿದ್ಯಾ? ಎಂಜಾಯ್. ಇಶಾಂಕ್ ಟ್ಯೂಷನ್ಗೆ ಹೋಗಿದ್ದ, ಇವಾಗ ಬಂದ ತಕ್ಷಣನೇ ಕಸ ಹಾಯ್ ತುಮಿ ಅಂತ ಕೇಳ್ದ, ಅಂದರೆ ಹವ ಯು ಅಂತ. ಸೊ ಈಗ ಕುಕ್ಕಿಂಗ್ ಸ್ಟಾರ್ಟ್ ಅಪ್ಪ. ಇವ್ರು ಕರ್ಕೊಂಡು ಬರೋದಕ್ಕೆ ಹೋಗಿದ್ಲು. ಇಲ್ಲಿ ನೋಡಿ ಅನ್ನ ಅನ್ನ ಚಿಕನ್ ಸೂಪ್ ರೆಡಿಗೆ. ಬೇಡ ಬೇಡ, ಈಗ ಚಿಕನ್ ಸೂಪ್ ಫಸ್ಟ್ ಸ್ಟಾರ್ಟಿಂಗಿಂದ ಮಾಡ್ತಾ ಇದ್ದೀವಿ, ಸೂಪಿಂದ. ನೆಕ್ಸ್ಟ್ ಈಗ ಸ್ಟಾರ್ಟರ್ಸ್ಗೆ 2 ಸ್ಟಾರ್ಟರ್ ಇದೆ, ಒಂದು ಡೀಪ್ ಫ್ರೈ, ಒಂದು ತಂದೂರಿ. ಅದೀಗ ರೆಡಿ ಆಗಬೇಕು. ಮಕ್ಕಳೆಲ್ಲ ಕೂತ್ಕೊಂಡು ತಿಂದರು. ಮಕ್ಕಳಿಗೆ ಕೊಟ್ಬಿಟ್ಟು ನಮಗೆ ಕೂತ್ಕೊಂಡು ತಿನ್ನೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ನಾನು ನಿಂತ್ಕೊಂಡೇನೆ ಇವಾಗ ಟೇಸ್ಟ್ ಮಾಡಿದೆ. ಈಗ ಅವಳು ತೊಗೊಳ್ತಾ ಇದ್ದಾಳೆ. ಬಾರಿ ಕುತ್ಕೊಂಡು ತಿನ್ನೋಣ, ತಣ್ಣಗಾಗುತ್ತೆ, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದು ಮಾಡ್ತಾ ಹೋಗ್ತೀವಿ. ಅದಾದ್ರೂ ಇನ್ನ ಹಿಂದೆ ಆಫ್ ಮಾಡ್ಬಿಡ್ತಾರಲ್ಲ ಅದು. ಹಾಂ, ಆಫ್ ಮಾಡು. ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿ ಇದ್ರೆ. ಇತ್ತಕೋ ಚಿಕನ್ ಅದು ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪುಡಿ ಹಾಕೋ, ಸ್ವಲ್ಪ ಪೆಪ್ಪರು, ಸ್ವಲ್ಪ ಲೆಮನ್ ಹಾಕೋ. ಸೊ ಚಿಕನ್ ಸೂಪು ತುಂಬಾ ಸಿಂಪಲ್ಲು. ಅವತ್ತು ನಾನು ಮನೇಲಿ ರಾಜೇಶಿಗೆ ಮಾಡಿಕೊಟ್ನಾ. ಅವರು ತುಂಬ ಚೆನ್ನಾಗಿದೆ, ಇದರಲ್ಲಿ ಹೋಟೆಲ್ಗೆ ಹೋದರೆ ಇದೇ ಸೂಪ್ ಕೊಡೋದು, ಅವರು ಅಷ್ಟೊಂದು ಚಾರ್ಜ್ ಮಾಡ್ತಾರೆ, ಚೆನ್ನಾಗಿದೆ ಅಂತ ಇದ್ರು. ಸೂಪ್ ಹೆಂಗಿತ್ತು ಹೇಳು? ಚೆನ್ನಾಗೇ ಇತ್ತು. ಅವತ್ತು ಅಮ್ಮನ ಮನೆಯಲ್ಲೇ ತಿಂದಿದ್ದೆ ಅಲ್ಲ, ಅದಕ್ಕೆ ನಾನು ಹಾಕ್ಕೊಂಡೆ ಕಣೆ, ಬೇಡ. ಸ್ನೇಹಿತರೆ, ಈಗ 11 ಗಂಟೆ ಟೈಮು. ನಾನು ಆಗಲೇ ಸೂಪ್ ಕುಡಿಬೇಕಾದ್ರೆ ನಾನು ನಿಮಗೆ ಇವಾಗ ಸ್ಟಾರ್ಟ್ ಆಗಿದೆ ಸೂಪಿಂದ ಅಂತ ಹೇಳಿದೆ. ಅದಾದಮೇಲೆ ತಂದೂರಿ ಕಬಾಬ್ ಮಾಡಿದ್ಲು, ಆಮೇಲೆ ಡೀಪ್ ಫ್ರೈದು ಕಬಾಬ್ ಕೂಡ ಮಾಡಿದ್ಲು. ಅದೆಲ್ಲ ಬರೀ ತಿನ್ನೋದ್ರಲ್ಲೇ ಬಿಸಿ ಆಗಿಬಿಟ್ವಿ. ಏರ್ ಫ್ರೈಯರ್ ಕೂಡ ಏರ್ ಫ್ರೈಯರಲ್ಲಿ ತಂದೂರಿ ಮಾಡಿದ್ದು. ಏರ್ ಫೇವ್ರೇಟ್ ಅಂತೆ, ತಿಂದ. ಅವನು ಏನು ಕೇಳ್ತಾ ಗೊತ್ತಾ, ಮಮ್ಮಿ ಏರ್ ಫ್ರೈಯರ್, ಮಮ್ಮಿ ಏರ್ ಫ್ರೈಯರ್. ತಂದೂರಿ ಬೇಡ, ಏರ್ ಫ್ರೈಯರ್ ಬೇಕು. ನಾನು ಅದಕ್ಕೆ ಕೇಳಿದೆ, ತುಂಬ ಇಷ್ಟ. ಇಲ್ಲಿ ಬಾ. ನನಗೆ ಆರ್ಡರ್ ಮಾಡಿದ್ರು, ಅದಕ್ಕೆ ನಾನು ಹೇಳಿದೆ, ಈ ಕಡೆ ಬಾರ, ಈ ಕಡೆ ಬಾರ. ಚಿಕನ್ ಕೊಡಬೇಡಿ, ಏರ್ ಫ್ರೈಯರೇ ಕೊಟ್ಬಿಡಿ ಅಂತ. ಅಲ್ಲ ಇಶಾ, ಏರ್ ಫ್ರೈಯರಲ್ಲಿ ಮಾಡೋದು ತಂದೂರಿ ಚಿಕನ್. ಯು ಶುಡ್ ಆಸ್ಕ್ ತಂದೂರಿ ಚಿಕನ್ ಕೊಡು ಮಮ್ಮ ಅಂತ, ಆಯ್ತಾ? ಏರ್ ಫ್ರೈಯರ್ ಕೇಳಬೇಡ. ಏನಂತ ಕೇಳ್ತೀಯಾ? ತಂದೂರಿ ಚಿಕನ್. ಕರೆಕ್ಟ್. ಸಾನುಗೆ ಇವನು ಏರ್ ಫ್ರೈಯರ್ ಚಿಕನ್ ಅಂದವನೇ. ಅದಕ್ಕೆ ಸಾನು ಅಂದಂತೆ, ನೀನು ಏರ್ ಫ್ರೈಯರೇ ಕೊಟ್ಬಿಡಿ ಚಿಕನ್ ಕೊಡಬೇಡಿ ಕರೆಕ್ಟ್ ಅಂತ ಹೇಳಿದ್ಲಂತೆ. ಸೊ ಆ ಥರ ಅವಳು ಮಾಡೋದ್ರಲ್ಲಿ ಬ್ಯುಸಿ ಆದ್ಲು, ನಾವು ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ವಿ, ತೋರಿಸೇ ಇಲ್ಲ. ಬಟ್ ಟೇಸ್ಟ್ ಎಲ್ಲನೂ ಚೆನ್ನಾಗಿತ್ತು. ಸೊ ಚೆನ್ನಾಗಿತ್ತು ಅದನ್ನು. ಅದಾದಮೇಲೆ ಮೇನ್ ಕೋರ್ಸ್ಗೆ ಗ್ರೀನ್ ಗ್ರೇವಿ ಮಾಡಿದ್ವಿ. ಏನು ಹೇಳ್ದ? ಇವರೇ ಮಾರಿದ್ದು. ಚೆನ್ನಾಗಿತ್ತಾ? ಏನು ಇಷ್ಟ ಆಯಿತು? ಏರ್ ಫ್ರೈಯರ್. ಅದು ನಿಮ್ಮ ಮಮ್ಮಿನೇ ಮಾಡಿದ್ದು. ತುಂಬ ಚೆನ್ನಾಗಿ ನೋಡ್ತಾ, ಮಮ್ಮಿ ಮಾಡಿದ ಎಷ್ಟು ಚೆನ್ನಾಗಿತ್ತು. ನಿಮ್ದು ಕೂಡ ಇಷ್ಟ. ಹಾಂ, ವೀಕ್ಲಿ ಕೇಳ್ತಾರೆ, ಮಮ್ಮಿ ಏರ್ ಫ್ರೈ ಪ್ಲೀಸ್, ಕಬಾಬ್ ಮಾಡ್ತೀವಿ ಕಣ, ಬೇಡ ಏರ್ ಫ್ರೈ ಪ್ಲೀಸ್. ಅದು ಹೆಲ್ದಿನ ಬಿಡು, ಒಳ್ಳೇದು. ಮನೆಯಲ್ಲ ಏರ್ ಫ್ರೈಯರ್. ನಮ್ಮ ಮನೇಲೂ ಅಷ್ಟೇ, ವಾರಕ್ಕೊಂದ್ಸರಿ ಮಾಡಲೇಬೇಕು. ನಾನು ಡೀಪ್ ಫ್ರೈ ಮಾಡೋದೇ ಇಲ್ಲ, ತಿಂಗಳಿಗೊಂದ್ಸರಿ ಅಷ್ಟೇ. ನೆನಪಿಸ್ಕೊಳ್ಳೋ ತುಂಬ ದಿನ ಆಯ್ತಲ್ಲ ನಾನು ಮಾಡೋಣ ಅಂತ ತಿಂಗಳಿಗೊಂದ್ಸರಿ ಮಾಡ್ತೀನಿ. ಇನ್ನೊಂದು ಮಾಡಿಲ್ಲ ಕಣೆ ನೀನು, ಕಬಾಬ್ ಬದಲು KFC ಚಿಕನ್. KFC ಚಿಕನ್ KFC ಒಂದು ಬಕೆಟ್. ನೀನು ಸುಮ್ಮನೆ ಆರ್ಡರ್ ಮಾಡೋಣ, ಆಮೇಲೆ ಅದಕ್ಕೆ ವೀಕ್ಲಿ ಕೊಡೋಣ. ನಾನು ಲೀವ್ ಮಾಡಿ ಹೆವಿ ಆಗೋಗಿದೆ. ಆಫರ್ಸ್ ಇರುತ್ತೆ ಇವತ್ತು KFCಗೆ ಅಂತ ರೇಂಜಲ್ಲಿ ಇದ್ದಾನು. ಆಮೇಲೆ ಮನೆ KFC ಶವರ್ಮಾ ನೋಡಪ್ಪ, ಹೊಸದಾಗಿ ಯಾರು ಹೇಳಿದ್ ನನಗೆ ಶವರ್ಮಾ ಅಂತ ಅವತ್ತು? ಟಿವಿಲಿ. ನೀನಾ ಯಾರು ಹೇಳಿದ್ರು ನನಗೆ KFCಲಿ ಶವರ್ಮಾ ಸಿಗುತ್ತೆ ಮೇಲೆ ಅಂತ. ಹೌದು.
ಇವನಾ ನೀನಾ ಅವ್ನು ಯಾವ್ದೋ ಆಡ್ ನೋಡ್ಬಿಟ್ಟು ಹೇಳ್ತಾರೆ, ಅವತ್ತಿಂದ ಹೇಳ್ತಾರೆ. ಅಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಬರ್ಗರಿಗೆ ಅಂತ ಹೇಳಿದ್ದು. ಬರ್ಗರ್ KFCಲಿ ಗೊತ್ತು ಬಿಡು. KFC ಚಿಕನಲ್ಲಿ ಏನು ಮಾಡ್ತಾರೆ, TV ಅಲ್ಲಿ. ಚಿಕನ್ದೇ ಬರ್ಗರ್ ಕಣೆ, ಮೇಲ್ಗಡೆನೂ ಚಿಕನ್ ಅಂತೆ, ಕೆಳಗಡೆನೂ ಚಿಕನ್ ಅಂತೆ, ಮಧ್ಯೆ ತರಕಾರಿ. ಮಮ್ಮಿ ಟಾಕೋ ಬೆಲ್. ಅವ್ನು ಕೇಳ್ತಾನೆ ಇದ್ದಾನೆ, ನಾವು ಕರ್ಕೊಂಡು ಇಲ್ಲ ಇನ್ನ. ಹಾಂ, ಟಾಕೋ ನಾವು ಯಾವಾಗ ಸ್ವಲ್ಪ ದಿನದಲ್ಲಿ ಹೋಗ್ತೀವಿ ಅದೇನು ಬಂದು. ಅಷ್ಟ- ಟಾಕೋಸ್ ಚೆನ್ನಾಗಿರುತ್ತೆ ಕಣೆ. ಆ KFC ಮುಂದೆ ಟಾಕೋ ಬೆಲ್ ಇರುತ್ತೆ. ಇವ್ನು ಯಾವಾಗ KFC ಕೇಳ್ತಾರೆ, ನಾವು KFC ಹೋಗ್ತೀವಿ. ಟಾಕೋ ಬೆಲ್ ಇನ್ನ ಕರ್ಕೊಂಡು ನೀನು ಬರ್ಗರ್ ಬದಲು ಟಾಕೋಸ್ ತಿನ್ನು. ನೀನು ಬರ್ಗರ್ ಕಿಂಗಲ್ಲೇನೆ ಸಿಗುತ್ತೆ. ಬರ್ಗರ್ ಕಿಂಗಲ್ಲೇನೆ ಅಥವಾ ಮೆಕ್ಡಿಯಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬರ್ಗರ್ ಕಿಂಗಲ್ಲಂತೂ ಟಾಕೋಸ್ ಸಿಗುತ್ತೆ. ಅದು ಬರ್ಗರ್ಗಿಂತ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಏನು ಗೊತ್ತಿಲ್ಲ, ಎಲ್ಲನೂ ಗೊತ್ತು. ನನ್ನ ಲಿಸ್ಟಲ್ಲಿ ಜಂಕ್ ಫುಡ್ ಇಲ್ಲ ಜಾಸ್ತಿ, ಬರೀ ಐಸ್ ಕ್ರೀಮ್ದೇ ಇರೋದು. ಐಸ್ ಕ್ರೀಮ್ ಕಿವಿ ನನ್ನ ಅಮ್ಮಗೆ ಏನೇನು ಹೇಳಿದ್ದೀನಿ, ಪೋಲಾರ್ ಬೇರು, ಬಾಸ್ಕಿನ್ ಇಲ್ಲಿ ಅಕ್ಕಪಕ್ಕ ಶಾಪ್ ಇರುತ್ತಲ್ಲ ಅಲ್ಲಿಂದ, ಇನ್ನು ಇದು ಫ್ರೋಝನ್ ಬಾಟಲ್ ಏನೋ ಅದು ಜ್ಯೂಸ್ ಅಂಗಡಿ ಅದು. ಇನ್ನು ಫ್ರೋಝನ್ ಬಾಟಲು. ಈಗ ಡ್ಯಾಡ ಕಾರ್ನರ್ ಹೌಸ್ ಹೇಳ್ತು, ಒಂದ್ಸತಿ ಡೈರಿಶ್ಗೆ ಹೋಗಿದ್ವಿ. ಮಮ್ಮ ನನಗಿನ್ನ ಬಾಸ್ಕಿನ್ ರಾಬಿನ್ಸು ಪೋಲಾರ್ ಬೇರ್ ಕರ್ಕೊಂಡು ಹೋಗಿದ್ವಿ. ಪೋಲಾರ್ ಬೇರ್ಗೆ ಕರ್ಕೊಂಡು ಹೋಗ್ತೀನಿ ನಾನು 2 ಟೈಮ್ಸ್ ಹೋದೆ. ಸಮ್ಮರು ಆಗೋಗ್ತಾ ಇದೆ, ಲಿಸ್ಟ್ಗಳು ಜಾಸ್ತಿ ಇದೆ, ಬೇಗ ಹೋಗಬೇಕು. ನಾನು ಬರಲ್ಲ. 8 ಐಸ್ ಕ್ರೀಮ್ಸ್ ತಿಂದೆ. ನೋಡಪ್ಪ 8 ತಿನ್ಬಿಟ್ಟಿದ್ದಾನೆ. ಎಲ್ಲಿ ಹೋಗ್ಬೇಕು? ವೆರಿ ಗುಡ್, ವೆರಿ ಗುಡ್. ನಾನು- ಬರಲ್ಲ ಅಂತ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಈಗ 11 ಆಗಿದೆ. ಇನ್ನು ಬ್ಲಾಗ್ನ ಕಂಟಿನ್ಯೂ ಮಾಡೋದಿಲ್ಲ. ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಸಿಗೋಣ. ನಾಳೆ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಮ್ಮದು ನಾಳೆ ರುಟೀನ್ ಹೆಂಗಿರುತ್ತೆ ನೋಡೋಣ. ಬಿಕಾಸ್ ನಾಳೆ ಫುಲ್ ಬ್ಯುಸಿ ಇರ್ತಾಳೆ ಜ್ಯೋತಿ, ಪೂಜೆ, ಕ್ಲೀನಿಂಗು ಅದು ನಾನು ಇದು ಪೂಜೆ ಅಂತ. ಮಾಡ್ತೀನಿ. ಈಗ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಗುಡ್ ನೈಟ್.